ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರೆಟ್ರೋ ಸ್ಟೈಲ್ ಸೈಕಲ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ನೀವು ಹಳ್ಳಿ ಸೈಡು ಜಾಸ್ತಿ ನೋಡಿರ್ತೀರ. ಅಂದರೆ ವ್ಯಾಪಾರ ಮಾಡೋರು, ಅಂದರೆ ಈ ಬಟ್ಟೆ ವ್ಯಾಪಾರ ಮಾಡೋರು, ಆಮೇಲೆ ಐಸ್ ಕ್ರೀಮ್ ಮಾಡೋರು, ಆಮೇಲೆ ಎಳ್ನೀರುಗಳ್ನೆಲ್ಲ ಸೇಲ್ ಮಾಡ್ತಾರಲ್ಲ, ಅಂಥವರು ಜಾಸ್ತಿ ಯೂಸ್ ಮಾಡ್ತಾರೆ. ಈಗಲೂ ಯೂಸ್ ಮಾಡ್ತಾಯಿದ್ದಾರೆ, ಬಟ್ ಪರ್ಸೆಂಟೇಜು ಕಮ್ಮಿ ಆಗಿಬಿಟ್ಟಿದೆ. ಆವಾಗ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಹಳ್ಳಿ ಸೈಡೆಲ್ಲ. ಈ ಥರ ಸೈಕಲ್ನೇ ಪ್ರತಿಯೊಂದು ಮನೆಯಲ್ಲೂ ಜಾಸ್ತಿ ಇರ್ತಿತ್ತು ಈ ಸೈಕಲ್ಲು. ಅದನ್ನು ನಾನು ಇವತ್ತು ಸ್ಕೇಲ್ ಮಾಡಲ್ಲ ಅಂದರೆ ಆ ಒರಿಜಿನಲ್ ಸೈಕಲ್ ಏನಿದೆ ಅದರದ್ದೇನೆ ಚಿಕ್ಕದು ಸೈಜ್ ಬರುತ್ತೆ. ಅದನ್ನು ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೇ ಬಿಡೋಣ ಯಾವ ಥರ ಇರುತ್ತೆ ಅಂತ ಫ್ರೆಂಡ್ಸ್. ಎಲ್ಲ ಪೂರ್ತಿ ಪ್ಲಾಸ್ಟರ್ ಅಂಟಿಸ್ಬಿಟ್ಟವ್ರೆ. ಬನ್ನಿ ಕಟ್ ಮಾಡಿಬಿಡೋಣ. ಆಲ್ರೆಡಿ ನಾನು ಒಂದು ಸೈಕಲ್ನ, ಅಂದರೆ ಇದೇ ಥರದ್ದು ಆದರೆ ಸ್ಪೋರ್ಟ್ಸ್ ಸೈಕಲ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಅದು ಚೆನ್ನಾಗಿರುತ್ತೆ. ನೋಡಿಲ್ಲ ಅಂದರೆ ಹೋಗಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಈ ನಾರ್ಮಲಿ ಸ್ಕೇಲ್ ಮಾಡಲ್ ಬೈಕು, ಕಾರು, ಸ್ಕೂಟ್ರು, ಇದನ್ನೆಲ್ಲ ಯಾರಿಗೆ ಹಾಬೀಸ್ ಇರುತ್ತೆ ಇಂಥವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅಂಥವರು ಕಲೆಕ್ಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಸೈಕಲ್. ನಿಮ್ಗೆ ಆಲ್ಮೋಸ್ಟ್ ಒರಿಜಿನಲ್ ಸೈಕಲ್ ಹೆಂಗಿದೆ ಅದೇ ಥರ ಬಿಲ್ಡ್ ಮಾಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಎವ್ರಿ ಡೀಟೇಲ್ಡ್ ಸ್ಪೋಕ್ ಕಡ್ಡೀಸು ಅದನ್ನೆಲ್ಲನೂ ಅದೇ ಥರ ಐತೆ ಸೇಮ್. ಬನ್ನಿ ಓಪನ್ ಮಾಡೇ ಬಿಡೋಣ. ನೋಡಿ ಫ್ರೆಂಡ್ಸ್, ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಯಾವ ಥರ ಕಾಣಿಸ್ತಾ ಇದೆ ಅಂದರೆ, ಏನು ಒರಿಜಿನಲ್ ಸೈಕಲ್ ಏನಿದೆ ಅದೇ ಥರ ಬಿಲ್ಡ್ ಮಾಡಿದ್ದಾರೆ ನೋಡಿ. ವೀಲ್ನೆಲ್ಲ ನೀವು ಆರಾಮಾಗಿ ತಿರುಗಿಸ್ಬೋದು ನೋಡಿ. ವೀಲ್ಗಳೆಲ್ಲ ತಿರುಗಿಸ್ಬೋದು, ಹಿಂದ್ಗಡೆ ವೀಲ್ಗಳನ್ನೆಲ್ಲನೂ ಹಿಂದ್ಗಡೆ ವೀಲ್ನೂ ತಿರುಗಿಸ್ಬೋದು ನೋಡಿ. ನೀವು ಕೈಯಲ್ಲೇ ತುಳಿದು ಬಿಡ್ಬೋದು ಈ ಥರ. ಸಖತ್ತಾಗೈತೆ ಮಾತ್ರ. ಮುಂದ್ಗಡೆ ಲೈಟ್ಸ್ ಬರ್ತಿತ್ತಲ್ಲ ಸೈಕಲ್ಗೆ, ಅದನ್ನು ಅಟ್ಯಾಚ್ ಮಾಡಿದ್ದಾರೆ. ಲೈಟ್ ಏನು ಬರಲ್ಲ, ಸುಮ್ಮನೆ ಆ ಥರ ಡಿಸೈನ್ನ ಸೆಟ್ ಮಾಡಿದ್ದಾರೆ. ಈವನ್ ಬ್ರೇಕು ಕೂಡ ಓಕೆ, ಬ್ರೇಕೂ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಏನು ಬ್ರೇಕ್ ಹಿಡಿಯಲ್ಲ, ಆ ಥರ ಡಿಸೈನ್ನ ಮಾಡಿದ್ದಾರೆ. ಓಕೆ ನೋಡಿ ಫ್ರೆಂಡ್, ಚಕ್ರ ಎಲ್ಲ ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ. ಟಯರು ಅಷ್ಟೇ ರಬ್ಬರ್ ಟಯರ್ ಕೊಟ್ಟಿದ್ದಾರೆ ನಿಮಗೆ. ಹಿಂದ್ಗಡೆದು ರಬ್ಬರ್ ಟಯರು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಪೆಡಲೆಲ್ಲ ಯಾವ ಥರ ಇದೆ, ಪೆಡಲ್ಲು ತಿರುಗುತ್ತೆ ನಿಮಗೆ, ಎರಡು ಸೈಡು ತಿರುಗುತ್ತೆ ನೋಡಿ. ಸ್ಟ್ಯಾಂಡ್ ಕೂಡ ನೀವು ಮ್ಯಾಲಕ್ಕೆ ಎತ್ಬೋದು, ಸ್ಟ್ಯಾಂಡನ್ನು ಕೂಡ ಕೆಳಕ್ಕೆ ಮ್ಯಾಕೆ ಎತ್ಬೋದು ನೀವು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಹ್ಯಾಂಡಲ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಸೀಟು ಹಿಂದ್ಗಡೆ ಕ್ಯಾರಿಯರ್ ಬರ್ತಿತ್ತಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಚಿಕ್ಕ ವಯಸ್ಸಲ್ಲಿ ನಾವು ಪೂರ್ತಿ ಎಟಕ್ತಾ ಇರಲಿಲ್ಲ. ನನಗೆ ಇದ್ರ ಮೇಲೆ ಕುತ್ಕೊಂಡು ತುಳಿಯೋಕ್ಕೆ ಎಟಕ್ತಾ ಇರಲಿಲ್ಲ. ಇಲ್ಲಿ ಒಳಗಡೆ ಕಾಲು ಹಾಕ್ಬಿಟ್ಟು ತುಳಿತಿದ್ದೋ ಅವಾಗ ಚಿಕ್ಕ ವಯಸ್ಸಲ್ಲಿ. ಅವಾಗ ಆಲ್ಮೋಸ್ಟು ನಿಮ್ಮ ಹಳ್ಳಿ ಸೈಡೆಲ್ಲ ಇದೇ ನೋಡೋಕ್ಕೆ ಸಿಗ್ತಿದ್ದಿದ್ದು. ಎಲ್ಲರೂ ಜಾಸ್ತಿ ಈ ಥರದ ಸೈಕಲ್ನೇ ಯೂಸ್ ಮಾಡ್ತಿದ್ದಿದ್ದು. ನಮ್ಮ ಅಂಕಲ್ ಹತ್ರನೂ ಇತ್ತು. ಈಗ ಒಂದು 3-4 ವರ್ಷದಿಂದ ಏನೋ ಸೇಲ್ ಮಾಡಿಬಿಟ್ರು. ಅವ್ರು ಇಲ್ಲಾಂದರೂ ಒಂದು 20 ವರ್ಷ ಇದೇ ಥರದ ಸೈಕಲಲ್ಲಿ ಅವ್ರು ಸ್ಕೂಲ್ಗೆ ಹೋಗ್ತಾಯಿದ್ರು ಗೊತ್ತಾ. ನೋಡಿ ಇಲ್ಲಿ ಕಡ್ಡಿಗಳೆಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಗೊತ್ತಾ. ತುಂಬ ನಿಮ್ಗೆ ಒರಿಜಿನಲ್ ಸೈಕಲ್ ಏನು ನೋಡಿದ್ದೀರಾ ಅದೇ ಥರ ಫೀಲ್ ಬರುತ್ತೆ. ನೀವು ಶೋಕೇಸಲ್ಲೆಲ್ಲ ಇಟ್ಕೋಬೋದು. ಮಕ್ಕಳಿಗೇನಾರು ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಆಟ ಆಡೋಕ್ಕೆ. ಇದನ್ನು ಅಷ್ಟೇ ರಿಯಲಿಸ್ಟಿಕ್ ಆಗಿದೆ ನೋಡಿ. ಇಲ್ಲಿ ಈ ಥರ ಎಲ್ಲ ಒರಿಜಿನಲ್ ಸೈಕಲಲ್ಲಿ ಏನು ಬರುತ್ತೆ ಈ ಪಾರ್ಟು ಅದೇ ಥರ ಸೆಟ್ ಮಾಡಿದ್ದಾರೆ. ಚೈನ್ ಬಾಕ್ಸ್ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಬಟ್ ಶೋಕೇಶಲ್ಲೆಲ್ಲ ಇಡ್ಬೋದು ನೀವು ಇದನ್ನು. ಆಫೀಸಲ್ಲಿ ನಿಮ್ಮ ಡೆಸ್ಕ್ಟಾಪ್ ಮುಂದೆ ಎಲ್ಲ ಇಡ್ಬೋದು, ಅಂದರೆ ಕಂಪ್ಯೂಟರ್ ಮುಂದೆ ಅಲ್ಲೆಲ್ಲ ಇಟ್ಕೋಬೋದು. ತುಂಬ ರಿಯಲಿಸ್ಟಿಕ್ ಆಗಿದೆ. ಬನ್ನಿ ನಿಮ್ಗೆ ಇದನ್ನು ಇನ್ನೂ ಕ್ಲೋಸಪ್ಪಲ್ಲೆಲ್ಲ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಫ್ರೆಂಡ್ಸ್. ಬನ್ನಿ ನೋಡೇ ಬಿಡೋಣ. ಇದನ್ನು ನಾನು ಹೌದು ಅಮೆಜಾನಲ್ಲಿ ಆರ್ಡ್ರ್ ಮಾಡಿದೆ. ನನಗಿದು 555 ರೂಪಾಯಿ ಆಯಿತು. ಮೋಸ್ಟ್ಲಿ ವರ್ತ್ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ವರ್ತ್ ಅನಿಸುತ್ತೆ. ಬನ್ನಿ ನಿಮಗೆ ಇನ್ ಡೀಟೇಲ್ಡಾಗಿ ಕ್ಲೋಸಪ್ಪಿಂದ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ.